ಯು ಜಿ ಸಿ ಎನ್ ಇ ಟಿ ಕೆಸೆಟ್ ಪೇಪರ್ 1ಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಲಾಸ್ಟ್ 3 ವಿಡಿಯೋಸನ್ನು ಪೋಸ್ಟ್ ಮಾಡಿದ್ದೀನಿ. ಮೊದಲನೇ ಚಾಪ್ಟರ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಕಂಪ್ಲೀಟ್ ಆಗಿದೆ. ಈಗ ಪೇಪರ್ 1ರ ಸಿಲಬಸಲ್ಲಿ ಇರುವಂಥ 2ನೇ ಚಾಪ್ಟರ್ ಏನಿದೆ, ರಿಸರ್ಚ್ ಮೆಥಡಾಲಜಿ. ಈ ಯೂನಿಟಲ್ಲಿ ಬರಬಹುದಾದಂಥ ಸಂಭವನೀಯ ಪ್ರಶ್ನೆಗಳು ಏನಿದೆ, ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಈ ಚಾಪ್ಟರಿಂದ, ಈ ಯೂನಿಟ್ ಏನಿದೆ ಇದರಿಂದ ಪ್ರಶ್ನೆಗಳು ಹೆಚ್ಚಾಗಿ ಏನು ಕೇಳಲ್ಲ, ಇಲ್ಲಿ ಕಡಿಮೆ ಇರುವಂಥದ್ದು. ಇದು ಸಹ ಸಂಪೂರ್ಣವಾಗಿ ಟೀಚಿಂಗ್ಗೆ ಸಂಬಂಧಪಟ್ಟ ಹಾಗೆ ಕೇಳಬಹುದಾದಂಥ ಪ್ರಶ್ನೆಗಳು. ಟೀಚಿಂಗ್ಗೆ ಸಂಬಂಧಪಟ್ಟ ಹಾಗೆಯೇ ರಿಸರ್ಚ್ ಮೆಥಡಾಲಜಿನಲ್ಲಿ ಕೂಡ ಪ್ರಶ್ನೆಗಳು ಕೇಳ್ತಾರೆ. ಇದರಲ್ಲಿ ಇದು ಒಂದೇ ವಿಡಿಯೋನಲ್ಲಿ ನಾನು ಎಲ್ಲ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ. 2ನೇ ಯೂನಿಟ್ಗೆ ಸಂಬಂಧಪಟ್ಟ ಹಾಗೆ ನೀವು ಇದೊಂದೇ ವಿಡಿಯೋ ನೋಡಿಕೊಂಡ್ರೆ ಸಾಕು. ಇಲ್ಲಿ ಪ್ರಶ್ನೆಗಳು ಶೋ ಆಗ್ತಾ ಇದೆ. ಇನ್ ಸೈಂಟಿಫಿಕ್ ರಿಸರ್ಚ್ ಮೊದಲನೇ ಪ್ರಶ್ನೆ, ಇದಕ್ಕೆ ಉತ್ತರ ಅಲ್ಲಿ ಪಾಯಿಂಟ್ ಮಾಡಿದ್ದೀನಿ ನೋಡಿ. ಎಕ್ಸ್ಪೆರಿಮೆಂಟ್ಸ್ ಕ್ಯಾನ್ ಓನ್ಲಿ ರೆಫ್ಯೂಟ್ ಅಸಂಪ್ಷನ್ ಅನ್ನೋವಂಥದ್ದು ಸರಿಯಾದ ಉತ್ತರ. ಮೊದಲ 3 ಉತ್ತರಗಳು ಏನಿದೆ ಅದನ್ನು ಕೂಡ ನೀವು ಸಾಧ್ಯ ಆದಷ್ಟು ಅಬ್ಸರ್ವ್ ಮಾಡಿ. 2ನೇ ಪ್ರಶ್ನೆ, ಒನ್ ಹೂ ಬಿಲೀವ್ಸ್ ದಟ್ ನಾಲೆಡ್ಜ್ ಕ್ಯಾನ್ ಬಿ ಗೇನ್ ಥ್ರೂ ಸೆನ್ಸ್ ಓನ್ಲಿ ಇಸ್ ಎ ನ್ಯಾಚುರಲಿಸ್ಟ್, ರಿಯಲಿಸ್ಟ್, ಎಂಪಿರಿಸಿಸ್ಟ್, ರೇಷನಲಿಸ್ಟ್ ಅಂತ ಕೇಳಿದ್ದಾರೆ. ಇದರಲ್ಲಿ ಸಿ ಏನಿದೆ ಇದು ಸರಿಯಾದ ಉತ್ತರ, ಎಂಪಿರಿಸಿಸ್ಟ್ ಅನ್ನೋವಂಥದ್ದು. ಇನ್ನು 3ನೇ ಪ್ರಶ್ನೆ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ರಿಲಿಜಿಯಸ್ ಫಾಲೋವರ್ಸ್ ವರ್ಷಿಪ್ಸ್ ಸ್ಕ್ರಿಪ್ಚರ್ ಆಸ್ ದ ಐಡಿಯಲ್ ಆಫ್ ಡಿವೈನಿಟಿ ಅಂತ ಕೇಳಿದ್ದಾರೆ. ಸಿಖ್ ಅನ್ನೋಂಥದ್ದು 4th ಸರಿಯಾದ ಆನ್ಸರಲ್ಲಿ ನಾನು ಮಾರ್ಕ್ ಮಾಡಿದ್ದೆ, ನೋಡ್ಕೊಳ್ಳಿ. ಉಪನಿಷತ್ಸ್ ಆರ್ ಅಂತ 4ನೇ ಪ್ರಶ್ನೆ ಕೇಳಿದ್ದಾರೆ. ಕಮೆಂಟರೀಸ್ ಆನ್ ವೇದಾಸ್ ಅನ್ನುವಂಥ ಉತ್ತರ ಇಲ್ಲಿ ಶೋ ಆಗಿರೋವಂಥದ್ದು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಬಂದಾಗ, ಇಫ್ ಎ ಇಸ್ ಎ ಟ್ರೂ ಸ್ಟೇಟ್ಮೆಂಟ್ ಆ್ಯಂಡ್ ಬಿ ಇಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್, ಕಂಪೌಂಡ್ ಸ್ಟೇಟ್ಮೆಂಟ್ ಎ ಆರ್ ಬಿ ಇಸ್ ಅಂತ ಕೇಳಿದ್ದಾರೆ. ಇದಕ್ಕೆ ಮೊದಲನೇ ಉತ್ತರ ಎ ಟ್ರೂ ಅಂತ ತೋರಿಸ್ತಾ ಇದೆ, ಅದನ್ನು ನೋಡಿ. ಅದೇ ಥರ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಇಫ್ ಎ ಇಸ್ ಎ ಟ್ರೂ ಸ್ಟೇಟ್ಮೆಂಟ್ ಆ್ಯಂಡ್ ಬಿ ಇಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್ ದೆನ್ ದ ಕಂಪೌಂಡ್ ಸ್ಟೇಟ್ಮೆಂಟ್ ಇಂಪ್ಲೈಸಸ್ ಬಿ ಇಸ್ ಅಂತ ಕೇಳಿದ್ದಾರೆ. ಇಂಪ್ಲೈಸ್ ಬಿ ಇಸ್ ಅಂತ ಕೇಳಿದಾಗ ಅದಕ್ಕೆ ಡೌಟ್ಫುಲ್ ಅನ್ನೋಂಥ ಉತ್ತರ ಇಲ್ಲಿ ಮಾರ್ಕ್ ಆಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್, ಅಕಾರ್ಡಿಂಗ್ ಟು ವಿಚ್ ಥಿಯರಿ ಟ್ರೂತ್ ಡಿಪೆಂಡ್ಸ್ ಅಪಾನ್ ಪ್ರಾಕ್ಟಿಕಲ್ ಕಾನ್ಸಿಕ್ವೆನ್ಸಸ್ ಅಂತ ಕೇಳಿದ್ದಾರೆ. ಪ್ರಾಗ್ಮ್ಯಾಟಿಕ್ ಅನ್ನೋಂಥದ್ದು. ಹಾಗೆಯೇ ನೆಕ್ಸ್ಟ್ ಕ್ವಶನ್, ವಿತ್ ರಿಗಾರ್ಡ್ ಟು ಎಜುಕೇಷನ್ ಆಫ್ ಚಿಲ್ಡ್ರನ್ ಆಫ್ ಏಜ್ 6 to 14 years ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟೇಟ್ಸ್, ಅದಕ್ಕೆ ಬಿ, ದ ಸ್ಟೇಟ್ ಶಾಲ್ ಪ್ರೊವೈಡ್ ಫಾರ್ ಎಜುಕೇಷನ್ ಆಫ್ ಆಲ್ ಸಚ್ ಚಿಲ್ಡ್ರನ್ ವಿತಿನ್ 10 years ಅನ್ನೋಂಥದ್ದು ಉತ್ತರ. ಹಾಗೆಯೇ ನೆಕ್ಸ್ಟ್ ಕ್ವಶನ್, ದ ಮೆಥಡಾಲಜಿ ಆಫ್ ಎ ಸ್ಕೂಲ್ ಆಫ್ ಫಿಲಾಸಫಿ ಈಸ್ ಪ್ರೊವೈಡೆಡ್ ಬೈ ಇಟ್ಸ್ ಎಪಿಸ್ಟಮಾಲಜಿ ಅನ್ನೋಂಥದ್ದು ಸಿ ಉತ್ತರ ಶೋ ಆಗ್ತಾ ಇದೆ. ಹಾಗೆಯೇ ಚಿಲ್ಡ್ರನ್ ಶುಡ್ ಲರ್ನ್ ಫ್ರಮ್ ನೇಚರ್ ಇಸ್ ರೆಕಮೆಂಡೆಡ್ ಬೈ ರವೀಂದ್ರನಾಥ್ ಟಾಗೋರ್. ಚಿಲ್ಡ್ರನ್ ಶುಡ್ ಲರ್ನ್ ಫ್ರಮ್ ನೇಚರ್, ಈ ಸ್ಟೇಟ್ಮೆಂಟ್ ಯಾರು ಹೇಳಿದ್ದು ಅನ್ನೋಂಥದ್ದು ರವೀಂದ್ರನಾಥ್ ಟಾಗೋರ್ ಅವರು. ಹಾಗೆಯೇ ನೆಕ್ಸ್ಟ್ ಆಕ್ಸಿಯೋಮ್ಸ್ ಆರ್ ಅಂತ ಕೇಳಿದ್ದಾರೆ, ಆಲ್ ಆಫ್ ದಿ ಎಬೋ ಅನ್ನೋಂಥದ್ದು. ಹಾಗೆಯೇ ಲಾಸ್ ಆಫ್ ಇಂಡಕ್ಷನ್ ವರ್ ಗಿವನ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಥಿಂಕರ್ಸ್, ಮಿಲ್ ಅವರದು. ಹಾಗೆಯೇ ಇಲ್ಲಿ ಶೋ ಆಗ್ತಿರೋ ಹಾಗೆ ದ ಕೊತಾರಿ ಕಮಿಷನ್ ರಿಪೋರ್ಟ್ ವಾಸ್ ಸಬ್ಟೈಟಲ್ ಡ್ಯಾಸ್ ಅಂತ ಕೇಳಿದ್ದಾರೆ. ಸಿ, ಎಜುಕೇಷನ್ ಆ್ಯಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ಅನ್ನೋವಂಥದ್ದು ಸಬ್ಟೈಟಲ್ ಆಗಿರೋವಂಥದ್ದು. ಹಾಗೆಯೇ ಮುಂದಿನ ಪ್ರಶ್ನೆ, ಬೇಸಿಕ್ ಎಜುಕೇಷನ್ ಇಸ್ ಆಲ್ಟರ್ನೇಟಿವ್ಲಿ ನೋನ್ ಆ್ಯಸ್ ಅಂತ ಕೇಳಿದ್ದಾರೆ. ಸಿ, ವರ್ಧಾ ಸ್ಕೀಮ್ ಆಫ್ ಎಜುಕೇಷನ್ ಅನ್ನೋವಂಥದ್ದು. ಹಾಗೆಯೇ ನೆಕ್ಸ್ಟ್, ದ ರಿಲೇಷನ್ ಬಿಟ್ವೀನ್ ಎಜುಕೇಷನ್ ಆ್ಯಂಡ್ ಎಕಾನಮಿ ಇಸ್ ಸಚ್ ದಟ್ ಅಂತ ಕೇಳಿದ್ದಾರೆ. ಸಿ ಸರಿಯಾದ ಉತ್ತರ, ದೇರ್ ಇಸ್ ಮ್ಯೂಚುವಲ್ ಡಿಪೆಂಡೆನ್ಸ್ ಬಿಟ್ವೀನ್ ದಿ ಟೂ ಅನ್ನೋವಂಥದ್ದು. ಹಾಗೆಯೇ ಅಕಾರ್ಡಿಂಗ್ ಟು ಡಿವೆ ಎಜುಕೇಷನ್ ಇಸ್ ಬೋತ್ ಎ ಆ್ಯಂಡ್ ಬಿ ಎಬೋ ಅಂತ ಇದೆ. ಪ್ರಿಪರೇಷನ್ ಆಫ್ ಫಾರ್ ಲೈಫ್ ಆ್ಯಂಡ್ ಲೈಫ್ ಇಟ್ ಸೆಲ್ಫ್ ಅನ್ನೋವಂಥದ್ದು ಎರಡೂ ಕೂಡ ಉತ್ತರ. ಇದಾದ ನಂತರ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪ್ರೈಮರಿ ಲಾ ಇನ್ ಥಾರ್ನ್ಡೈಕ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಿ, ಅಸೋಸಿಯೇಟಿವ್ ಶಿಫ್ಟಿಂಗ್ ಅನ್ನೋವಂಥದ್ದು ಉತ್ತರ. ಹಾಗೆಯೇ ಇಂಟೆಲಿಜೆನ್ಸ್ ಆಫ್ ಎ ಟ್ರೈನಬಲ್ ಮೆಂಟಲಿ ರಿಟಾರ್ಡೆಡ್ ಲೈಸ್ ಬಿಟ್ವೀನ್ 25 to 50, ಬಿ ಸರಿಯಾದ ಉತ್ತರ. ಹಾಗೆಯೇ ಹೂ ಗೇವ್ ದಿ ಕಾನ್ಸೆಪ್ಟ್ ಆಫ್
ಫ್ಲೂಯಿಡ್ ಇಂಟೆಲಿಜೆನ್ಸ್ ಈ ಕಾನ್ಸೆಪ್ಟ್ ಕೊಟ್ಟವರು ಯಾರು? ಕ್ಯಾಟಲ್ ಅನ್ನೋಂಥ ಉತ್ತರ ಡಿ ಶೋ ಆಗ್ತಾ ಇದೆ. ಹಾಗೆಯೇ ಇನ್ಹಲ್ಸ್ ಲರ್ನಿಂಗ್ ಥಿಯರಿ SHR ಮೀನ್ಸ್ ಹ್ಯಾಬಿಟ್ ಸ್ಟ್ರೆಂತ್ ಅಂತ. ಇದರ ಅರ್ಥ ಏನು ಅಂತ ಕೋಡ್ ವರ್ಡ್ ಕೊಟ್ಟಿದ್ದಾರೆ, ಹ್ಯಾಬಿಟ್ ಸ್ಟ್ರೆಂತ್ ಅನ್ನೋಂಥದ್ದು ಉತ್ತರ. ಹಾಗೆಯೇ ಹೂ ಅಮಾಂಗ್ ದ ಫಾಲೋಯಿಂಗ್ ಗೇವ್ ದ ಥಿಯರಿ ಆಫ್ ಇನ್ಸೈಟ್, ಥಿಯರಿಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಥಿಯರಿಯನ್ನು ಹೇಳಿದವರು ಯಾರು ಅನ್ನೋಂಥದ್ದು. ಹಾಗಾಗಿ ಇದು ಕೋಹ್ಲರ್ ಅನ್ನೋಂಥವ್ರು. ಹಾಗೆಯೇ ಹೂ ಅಮಾಂಗ್ ದಿ ಫಾಲೋಯಿಂಗ್ ಗೇವ್ ದ ಥಿಯರಿ ಆಫ್ ನೀಡ್ ರಿಡಕ್ಷನ್, ಥಿಯರಿಗಳ ಬಗ್ಗೆ ಒಂದು ಸಲ ನೋಡ್ಕೊಳ್ಳಿ. ಹಲ್ ಅವರು ಥಿಯರಿ ಆಫ್ ನೀಡ್ ರಿಡಕ್ಷನ್ ಈ ಥಿಯರಿಯನ್ನು ನೀಡಿರೋಂಥವ್ರು. ಹಾಗೆಯೇ ನೆಕ್ಸ್ಟ್ ಇಂಕ್ ಬ್ಲಾಟ್ ಟೆಸ್ಟ್ ವಾಸ್ ಡೆವಲಪ್ಡ್ ಬೈ, ಯಾರಿಂದ ಈ ಟೆಸ್ಟ್ ಡೆವಲಪ್ ಆಯಿತು ಅಂತ? ರೋಸ್ ಚಾ ಅನ್ನೋಂಥವ್ರಿಂದ ಇಂಕ್ ಬ್ಲಾಟ್ ಟೆಸ್ಟ್ ಅಂತ. ಹಾಗೆಯೇ ಮಾರ್ಸ್ಲಿ ಪರ್ಸನಾಲಿಟಿ ಇನ್ವೆಂಟರಿ ವಾಸ್ ಡೆವಲಪ್ಡ್ ಬೈ ಐಸನೆಕ್ ಅನ್ನೋಂಥವ್ರು. ನೆಕ್ಸ್ಟ್ ಹೂ ಅಮಾಂಗ್ ದಿ ಫಾಲೋಯಿಂಗ್ ಗಿವ್ ದ ಕಾನ್ಸೆಪ್ಟ್ ಆಫ್ ಫಂಕ್ಷನಲ್ ಅಟಾನಮಿ, ಇದನ್ನು ಕೂಡ ಶೆಲ್ಡಾನ್ ಅನ್ನೋಂಥವ್ರು. ಹಾಗೆಯೇ ಅಕಾರ್ಡಿಂಗ್ ಟು ಹೂಮ್ ಇಸ್ ಮೋಟಾರ್ ಪ್ಯಾಟರ್ನ್ ಎ ಟೈಪ್ ಆಫ್ ಲರ್ನಿಂಗ್, ಟಾಲ್ಮನ್ ಅಂತವರು. ಹಾಗಾಗಿ ಥಿಯರಿಗಳ ಬಗ್ಗೆ ಒಂದು ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಶೋ ಆಗ್ತಿರೋ ಹಾಗೆ ಸೆನ್ಸರಿ ಮೋಟಾರ್ ಸ್ಟೇಜ್ ಆಫ್ ಪಯಾಜೆಟಿನ್ ಕಂಜಿಟಿವ್ ಡೆವಲಪ್ಮೆಂಟ್ ಲೈಸ್ ಬಿಟ್ವೀನ್ 0 to 2 years. ಕಾಗ್ನಿಟಿವ್ ಪಯಾಜೆಟಿಯನ್ ಕಾಗ್ನಿಟಿವ್ ಇದು 0 to 2 years ಅಂತ ಶೋ ಆಗ್ತಾ ಇದೆ. ಸಮ್ ಪ್ರಿವಲೆಂಟ್ ಸೈಂಟಿಫಿಕ್ ಥಿಯರೀಸ್ ಆರ್ ಲೇಟರ್ ಡಿಸ್ಕಾರ್ಡೆಡ್ ಬಿಕಾಸ್ ನ್ಯೂ ಫ್ಯಾಕ್ಟ್ಸ್ ಆರ್ ಡಿಸ್ಕವರ್ಡ್ ಅನ್ನೋಂಥ ಉತ್ತರ ಇಲ್ಲಿ ತೋರಿಸ್ತಾ ಇದೆ. ಹಾಗೆಯೇ ಮುಂದಿನ ಪ್ರಶ್ನೆಗಳು, ದ ಐಡಿಯಾ ಆಫ್ ವೆಲ್ಫೇರ್ ಎಕಾನಮಿ ವಾಸ್ ಗಿವನ್ ಬೈ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಥಿಂಕರ್? ಪಿಗೋ ಅನ್ನೋಂಥವ್ರು. ಹಾಗೆಯೇ ಇಂಡಿಯಾ ಬಾರ್ನ್ ಎಕನಾಮಿಕ್ಸ್ ಅಮರ್ತ್ಯ ಸೇನ್ ವಾಸ್ ಗಿವನ್ ನೋಬೆಲ್ ಪ್ರೈಸ್ ಫಾರ್ ಹಿಸ್ ವರ್ಕ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಫೀಲ್ಡ್ ಆಫ್ ಎಕನಾಮಿಕ್ಸ್ ಅಂತ ಕೇಳಿದ್ದಾರೆ. ವೆಲ್ಫೇರ್ ಇದೆಲ್ಲ GKಗೆ ಕೇಳುವಂಥ ಪ್ರಶ್ನೆಗಳು ಕೂಡ. ಅಮರ್ತ್ಯ ಸೇನ್ ಅವರಿಗೆ ನೋಬೆಲ್ ಪ್ರೈಸ್ ತಂದು ಕೊಟ್ಟಂಥ ಯಾವ ಫೀಲ್ಡಲ್ಲಿ ವರ್ಕ್ ಮಾಡಿದ್ದಕ್ಕೆ ನೋಬೆಲ್ ಪ್ರೈಸ್ ಬಂತು ಅಂತ, ಇವರು ಎಕನಾಮಿಸ್ಟ್ ಆಗಿದ್ದಾರೆ. ವೆಲ್ಫೇರ್ ಬಗ್ಗೆ ಇವರಿಗೆ ನೋಬೆಲ್ ಪ್ರೈಸ್ ಸಿಕ್ಕಿರೋವಂಥದ್ದು. ಹಾಗೆಯೇ ದ ಪ್ಯಾರಾಡಿಮ್ ಚೇಂಜ್ ಇಸ್ ಕನ್ಸಿಡರ್ಡ್ ಟು ಬಿ ಸಡನ್. ಡಿಫ್ರೆಂಟ್ ಸೈನ್ಸಸ್ ಅಡಾಪ್ಟ್ ಮೆಥಡ್ಸ್ ಡೆವಲಪ್ಡ್ ಇನ್ ಡಿಫ್ರೆಂಟ್ ಸೈನ್ಸಸ್ ಅಂತ ಇಲ್ಲಿ ಉತ್ತರ ಶೋ ಆಗ್ತಾ ಇದೆ. ಉತ್ತರಗಳನ್ನು ನೋಡ್ಕೊಳ್ಳಿ. ಇನ್ನು ಎಜುಕೇಷನಲ್ ರಿಸರ್ಚ್ ಇಸ್ ಯೂನಿಕ್ ಆಸ್ ಆಲ್ ಆಫ್ ದಿ ಎಬೋ ಇದೆ. ಇಟ್ ಫೋಕಸಸ್ ಆನ್ ಫ್ಯೂಚರ್, ಇಸ್ ಸೋಷಿಯಲ್, ಇಸ್ ವ್ಯಾಲ್ಯೂ ಲೇಡನ್, ಎಲ್ಲ ಕೂಡ ಅಂತ ಇಲ್ಲಿ ತೋರಿಸ್ತಾ ಇದೆ. ಕಾಸಲ್ ನೇಚರ್ ಮೀನ್ಸ್ ಕಾಸ್ ಆ್ಯಂಡ್ ಎಫೆಕ್ಟ್ಸ್, ಇದಕ್ಕೆ ಆಲ್ ಆಫ್ ದಿ ಎಬೋ, ಇದಕ್ಕೂ ಕೂಡ ಆಲ್ ಆಫ್ ದಿ ಎಬೋ ತೋರಿಸ್ತಾ ಇದೆ. ಎ ಕೇಸ್ ಸ್ಟಡೀಸ್ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್, ಬೋತ್ A and B ಎಬೋ ಅಂತ ತೋರಿಸ್ತಾ ಇದೆ, ಅದನ್ನು ನೋಡ್ಕೊಳ್ಳಿ. ಹಾಗೆಯೇ ಸ್ಟ್ಯಾಟಿಸ್ಟಿಕ್ಸ್ ಇಸ್ ಬೋತ್ ಡಿಸ್ಕ್ರಿಪ್ಟಿವ್ ಆ್ಯಂಡ್ ಎಕ್ಸ್ಪ್ಲೇನೇಟರಿ ಅನ್ನೋಂಥದ್ದನ್ನು ತೋರಿಸ್ತಾ ಇದೆ. ಹಾಗೆಯೇ ಇಲ್ಲಿ ಬೇಗ ಮೂವ್ ಆಗ್ತಾ ಇರೋದ್ರಿಂದ ಪ್ರಶ್ನೆಗಳು ಶೋ ಆಗ್ತಾ ಇರೋದನ್ನು ಸ್ವಲ್ಪ ಗಮನಿಸಿ. ಇದಾದ ನಂತರ ಲಿಮಿಟೇಷನ್ ಇನ್ ಅ ಥೀಸಿಸ್ ಇಸ್ ಬೋತ್ A and C ಅಂತ ಇದೆ. ಇಂಟ್ರಡ್ಯೂಸ್ಡ್ ಬೈ ದಿ ರಿಸರ್ಚರ್, ಡಿಮ್ಯಾಂಡ್ ಆಫ್ ಮ್ಯಾಥಮೆಟಿಕಲ್ ಟೂಲ್ ಅನ್ಸ. ಹಾಗೆಯೇ ಕನ್ಸರ್ವೇಷನ್ ಅಕಾರ್ಡಿಂಗ್ ಟು ಪಿಯಾಗೆಟ್ ಇಸ್ ರಿಟೆನ್ಷನ್ ಆಫ್ ಫಾರ್ಮ್ ಅನ್ನೋವಂಥದ್ದು. ಹಾಗೆಯೇ ಸೋಷಿಯಲ್ ಎಲಿಮೆಂಟ್ ಇನ್ ರಿಸರ್ಚ್ ಕನ್ಸಿಸ್ಟ್ ಆಫ್ ಆಲ್ ಆಫ್ ದಿ ಎಬೋ ಅಂತ ಶೋ ಆಗ್ತಾ ಇದೆ. ಹಾಗೆಯೇ ದ ಪ್ಲೇಸ್ ಆಫ್ ಎಂಪಿರಿಕಲ್ ಅಬ್ಸರ್ವೇಷನ್ ಈಸ್ ಅಂತ ಕೇಳಿದ್ದಾರೆ. ಇದು B, ಅಟ್ ದ ಎಂಡ್ ಆಫ್ ಸೈಂಟಿಫಿಕ್ ರಿಸರ್ಚ್ ಅನ್ನೋವಂಥದ್ದು. ಇಲ್ಲಿ ಹೆಚ್ಚಾಗಿ ಥಿಯರಿಗಳು ಹಾಗೆಯೇ ಆ ಥಿಯರಿಗಳನ್ನು ಮಂಡಿಸಿದವರ ಬಗ್ಗೆ ಹೆಚ್ಚಾಗಿ ಕೇಳಿರೋವಂಥದ್ದು. ಹಾಗಾಗಿ ಆ ಥಿಯರಿಗಳ ಬಗ್ಗೆ ಸ್ವಲ್ಪ ನೋಡ್ಕೊಂಡಿರಿ ರಿಸರ್ಚ್ ಮೆಥಡಾಲಜಿನಲ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್ ಶೋ ಆಗ್ತಾ ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಎಕ್ಸ್ಪೆರಿಮೆಂಟ್ಸ್ ಲೆಡ್ ಟು ಎ ಚೇಂಜ್ ಆಫ್ ಪ್ಯಾರಾಡಿಗ್ಮ್ ಫಿಸಿಕ್ಸ್ ಅಂತ ಕೇಳಿದ್ದಾರೆ. ಮಿಚೆಲ್ಸನ್ ಮಾರ್ಲೆ ಎಕ್ಸ್ಪೆರಿಮೆಂಟ್ ಏನಿದೆ ಇದು. ಹಾಗೆಯೇ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಆನ್ ಆಕ್ಸಿಯಮ್ ಆಫ್ ಪ್ರಾಬಬಿಲಿಟಿ ಅಂತ ಕೇಳಿದ್ದಾರೆ. ದ ಈವೆಂಟ್ಸ್ ಆರ್ ಈಕ್ವಲಿ ಲೈಕ್ಲಿ, ದ ಈವೆಂಟ್ಸ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ, ಬೋತ್ A and B ಎಬೋ ಅಂತ. ಹಾಗೆಯೇ ಸಿಂಪಲ್ ಸ್ಟಡಿ ಅಸ್ಯೂಮ್ಸ್ ಅಂತ ಕೇಳಿದ್ದಾರೆ. C ಉತ್ತರ ದೇರ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ಮ್ಯಾಚ್ ದಿ ಪಾಪ್ಯುಲೇಷನ್ ಅನ್ನೋವಂಥದ್ದು. ದ ಟರ್ಮ್ ಆಪ್ಸಿಟ್ ಸ್ಟ್ಯಾಂಡ್ಸ್ ಫಾರ್ ಅಸೈಟೆಡ್ ಎಬೋ,
ಎ ಏನಿದೆ ಸರಿಯಾದ ಉತ್ತರ. ಹಾಗೆಯೇ ದ ಪ್ರೊಪೋಸಿಷನ್ಸ್ ಆಫ್ ಸೈನ್ಸ್ ಶುಡ್ ಬಿ ಎಂಪಿರಿಕಲಿ ರೆಫ್ಯೂಟಬಲ್ ಆ್ಯಸ್ ಅಂತ ಕೇಳಿದ್ದಾರೆ. ಬಿ ದೇ ವಿಲ್ ಬಿಕಮ್ ಆಕ್ಸೆಸಿಬಲ್ ಟು ಅದರ್ಸ್ ಫಾರ್ ವೆರಿಫಿಕೇಷನ್ ಅನ್ನೋವಂಥದ್ದು ಉತ್ತರ. ನೋಡ್ಕೊಳ್ಳಿ ಇದೊಂದೊಂದು ಸಲ. ಇನ್ನು ಮುಂದಿನ ಪ್ರಶ್ನೆ, ಹೂ ಅಮಾಂಗ್ ದಿ ಫಾಲೋಯಿಂಗ್ ಗೇವ್ ದಿ ಕಾನ್ಸೆಪ್ಟ್ ಆಫ್ ಬ್ಯಾಕ್ವರ್ಡ್ ಚಿಲ್ಡ್ರನ್. ಬರ್ಟ್ ಅನ್ನೋಂಥವ್ರು ಕಾನ್ಸೆಪ್ಟ್ಗಳ ಬಗ್ಗೆ ಹೆಚ್ಚಾಗಿ ಕೇಳಿರೋವಂಥದ್ದು. ಅದನ್ನು ಒಂದು ಸಲ ನೋಡ್ಕೊಳ್ಳಿ. ರಿಸರ್ಚ್ ಹೈಪಾಥಿಸಿಸ್ ಇಸ್ ಎ ನಾಲೆಡ್ಜ್ ಪ್ರಪೋಸಲ್ ಅನ್ನೋವಂಥದ್ದು ಉತ್ತರ. ಹಾಗೆಯೇ ನಾರ್ಮ್ ರೆಫರ್ಸ್ ಟು ಆವರೇಜ್ ಉತ್ತರ ಸರಿಯಾದ ಉತ್ತರ. ಹಾಗೆಯೇ ಅಕಾರ್ಡಿಂಗ್ ಟು ಹೂಮ್ ಟು ಸ್ಟಾರ್ಟ್ ವಿತ್ ದ ಮೈಂಡ್ ಇಸ್ ಎ ಕ್ಲೀನ್ ಸ್ಲೇಟ್. ಇದನ್ನು ಹೇಳಿದವರು ಲಾಕೆ ಅನ್ನೋವಂಥವ್ರು. ಡಿ ಸರಿಯಾದ ಉತ್ತರ. ಹಾಗೆಯೇ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಇಸ್ ಎ ಪಾರ್ಟ್ ಆಫ್ ಕ್ವಾಂಟಿಟೇಟಿವ್ ರಿಸರ್ಚ್. ಹಾಗೆಯೇ ಕ್ವಾಲಿಟೇಟಿವ್ ರಿಸರ್ಚ್, ಎಥ್ನೋಗ್ರಾಫಿಕ್ ರಿಸರ್ಚ್ ಅಂತ ಇದೆ. ಬೋತ್ ಬಿ ಆ್ಯಂಡ್ ಸಿ ಏನಿದೆ ಸರಿಯಾದ ಉತ್ತರ. ಇನ್ನಿದಾದ ನಂತರ ಎಥಿಕ್ಸ್ ಇನ್ ರಿಸರ್ಚ್ ಇಂಪ್ಲೈಸಸ್, ಇದರಲ್ಲಿ ನನ್ ಆಫ್ ದಿ ಎಬೋ ಅನ್ನೋವಂಥದ್ದು ಉತ್ತರ. ಹಾಗೆಯೇ ಕೇಸ್ CASE ಲೊಕೇಟೆಡ್ ಇನ್ ವಡೋದರಾ ಇಸ್ ಆ್ಯನ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಇನ್ ಎಜುಕೇಷನ್. ಎಜುಕೇಷನ್ಗೆ ಸಂಬಂಧಪಟ್ಟಂಥ ಇನ್ಸ್ಟಿಟ್ಯೂಟ್ CASE ಅನ್ನೋವಂಥದ್ದು. ಹಾಗೆಯೇ ಹೂ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಎಡಿಟೆಡ್ ಎ ಸರ್ವೆ ಆಫ್ ಎಜುಕೇಷನಲ್ ರಿಸರ್ಚ್. ಬುಚ್ ಅನ್ನೋಂಥವ್ರು. ಹಾಗೆಯೇ ಪ್ರೋಟೋ ಕಾಪಿ ಆಫ್ ಬುಕ್ಸ್ ಇಸ್ ನಾಟ್ ಕನ್ಸಿಡರ್ ಅಪ್ರೋಪ್ರಿಯೇಟ್ ಆ್ಯಸ್ ಇಟ್ ಆಸ್ ವಯೋಲೇಷನ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಇದು ಸರಿಯಾದ ಉತ್ತರ. ಈ ನಿಮಗೆ ರಿಸರ್ಚ್ ಮೆಥಡಾಲಜಿಯಲ್ಲಿ ಕೇಳುವಂಥ ಪ್ರಶ್ನೆಗಳು ಕಡಿಮೆ ಇರುತ್ತೆ. ಥಿಯರಿಗಳ ಬಗ್ಗೆ ಗಮನ ಕೊಡಿ. ಇದಿಷ್ಟೇ ಪ್ರಮುಖವಾಗಿ ರಿಸರ್ಚ್ ಮೆಥಡಾಲಜಿಯಲ್ಲಿ ಇರುವಂಥ ಪ್ರಶ್ನೆಗಳು. ಇವಿಷ್ಟನ್ನು ನೋಡಿಕೊಂಡ್ರೆ ಸಾಕು. ಈ ಯೂನಿಟಿಂದ ಕಡಿಮೆ ಪ್ರಶ್ನೆಗಳು ಕವರ್ ಆಗಿದೆ. ಹಾಗಾಗಿ ನಾನಿಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ನಾನಿಲ್ಲಿ ಹೆಚ್ಚು ಕಡಿಮೆ 50 ಪ್ರಶ್ನೆಗಳವರೆಗೂ ಕೂಡ ನಾನಿಲ್ಲಿ ಹಾಕಿದ್ದೀನಿ. ನಿಮಗೆ ಒಂದು ಐಡಿಯಾಸ್ ಬಂದಿರುತ್ತೆ ಅಂತ ಅಂದ್ಕೋತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನಷ್ಟು ಹಾಕ್ತೀನಿ.